Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಟಕ್ಕನಂಗೆ ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಇವತ್ತು RCB ಮ್ಯಾಚ್ ಇದೆಯಮ್ಮ. ನೆನ್ನೆ ಮ್ಯಾಚ್ ಆಗಿದೆ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇದೆ. ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು, ನೆನ್ನೆ GG ಅಗೇನ್ಸ್ಟು ಶ್ರೇಯಾಂಕ ಪಾಟೀಲ್ 5-4 ತೆಗೆದುಬಿಟ್ರು. ನಾವು RCBಗೆ ಗೊತ್ತಿಲ್ಲ ಹಿಂದೆ ಯಾರು ತೆಗೆದಿಲ್ಲ ಅಂತ ಹೇಳ್ತಿದ್ದೆ. ಇವರೇ ಫಸ್ಟು 5-4 ತೆಗೆದಿರಬಹುದು. ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ನಾನು 14 ತಿಂಗಳು ಕ್ರಿಕೆಟೇ ಆಡಿರಲಿಲ್ಲ, ನಾನು RCBನ ರಿಟರ್ನ್ ಮಾಡ್ಕೊಬೇಕು ಅಂತ ಏನು ಇರಲಿಲ್ಲ. RCBಗೆ ಬೇಕಾದ್ರೆ ಬಿಟ್ಟಿರ್ಬೋದಾಗಿತ್ತು ಆಪ್ಷನ್ಗೆ, ಬಟ್ RCB ನನ್ನ ಮೇಲೆ ಭರವಸೆನ ಇಟ್ಟು ರಿಟರ್ನ್ ಮಾಡ್ಕೊಂಡ್ರು. ನಿಂದ ಈ ಥರ ಒಂದು ಪರ್ಫಾರ್ಮೆನ್ಸ್ RCBಗೆ ಬರಬೇಕಾಯ್ತು ಅಂತಂದರೆ, RCBಗೆ ನಾನು ಈ ಥರ ಆಡಿದ್ದೀನಿ ಅಂತಂದ್ರೆ ನನಗೆ ಒಂಥರ ಹೆಮ್ಮೆ ಆಗ್ತಾ ಇದೆ. ನಾನು RCBಗೆ ಈ ಥರ ಆಡಬೇಕಾಗಿತ್ತು, ಬೇರೆ ಯಾವ ಟೀಮ್ಗೂ ಕೂಡ ನಾನು ಆಡೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಒಂಥರ ಆಟಲ್ಲಿ ಇರುತ್ತಲ್ಲ ಗುರು, ಲೋಕಲಲ್ಲಿ ಹುಟ್ಟಿರೋರಿಗೆ, ಬೆಂಗಳೂರಲ್ಲಿ ಹುಟ್ಟಿರೋರಿಗೆ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರಿಗೆ RCBಗೆ ಆಡಬೇಕು ಅನ್ನೋದಿರುತ್ತಲ್ಲ. ಅದರಲ್ಲೂ RCBಗೆ ಈ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ ಖಂಡಿತ ಎಲ್ಲರಿಗೂ ಖುಷಿ ಅಂತೂ ಆಗೇ ಆಗುತ್ತೆ. ವಿಜಯ್ ಕುಮಾರ್ ವೈಶಾಖು ಹೇಳಿದ್ರು, ರೀಸೆಂಟಾಗಿ ಒಂದು ಇವೆಂಟ್ ಇತ್ತು, ಅಲ್ಲಿ RCB ಅಂತ ಕರೆಸ್ತಾರೆ ವಿಜಯ್ ಕುಮಾರ್ ವೈಶಾಖ್ ಹೋದಾಗ. ಬಟ್ ಪಂಜಾಬ್ ಕಿಂಗ್ಸ್ಗೆ ಟ್ರೋಫಿ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಬಟ್ ಆದ್ರೂ ನನ್ನ ಹಾರ್ಟಲ್ಲಿದೆ RCB ಅಂತ ಹೇಳ್ತಾರೆ. ಒಟ್ಟಲ್ಲಿ ಎಲ್ಲ RCB ಪ್ಲೇಯರ್ಗಳೆಲ್ಲ ಇದಂತೂ ಖಂಡಿತ ಹೇಳ್ತಾರೆ. ಅದು ಲೋಕಲಿಂದ ಹೋಗಿರೋವಂಥವ್ರು. ಇವಾಗ KL ರಾಹುಲ್ ಕೇಳ್ತು ಅಂದ್ರೆ ಅದನ್ನೇ ಹೇಳೋದು, ನನಗೆ RCB ಹಾರ್ಟಲ್ಲಿದೆ ಅಂತಲೇ ಹೇಳೋದು. ಅಪ್ಡೇಟ್ ನಂಬರ್ 2, ಅಜಿಂಕ್ಯ ರಹಾನೆ. ಜಿಂಕ್ಸ್ ಅವರು ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದಾರಂತೆ, ನಾನು ರೆಸ್ಟ್ ಆಫ್ ದ ರಣಜಿ ಟ್ರೋಫಿ ಏನಿದೆ 2025-2026 ಇದಕ್ಕೆ ಅವೈಲೇಬಲ್ ಇರೋದಿಲ್ಲ ಅಂತ ಪರ್ಸ್ನಲ್ ರೀಸನ್ಸಿಂದ ಅವರು ವಿಡ್ರಾ ಮಾಡ್ಕೊತಿದ್ದಾರಂತೆ ಅವರ ಹೆಸರನ್ನು. ನೋಡ್ಬೇಕಾಗತ್ತೆ ಇನ್ನು ಯಾರು ಬರ್ತಾರೆ ಇವರ ಜಾಗದಲ್ಲಿ, ಏನು ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನೇನು ಗುರು ಪಾಪ ಅಜಿಂಕ್ಯ ರಹಾನೆ ಇನ್ನೆಷ್ಟಂತ ಫೈಟ್ ಮಾಡೋಕ್ಕಾಗತ್ತೆ. ಅಜಿಂಕ್ಯ ರಹಾನೆ ಗೊತ್ತಾಯಿತು ಅಲ್ಲಿ ನಮಗೆ ಇಲ್ಲಿ ಸ್ಥಾನ ಸಿಗೋದಿಲ್ಲ ಗುರು ಅಂತ. ಗೊತ್ತಾದ್ಮೇಲೆ ಸುಮ್ಮನೆ ಆಗೋದು ಒಳ್ಳೆಯದು. ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಸ್ಥಾನ ಸಿಗೋಲ್ಲ ಅಂತ ಸ್ಟ್ರಾಂಗಾಗಿ ಗೊತ್ತಾಗೋಗ್ಬಿಟ್ಟಿದೆ ಅವರಿಗೆ. ಸೊ ಇನ್ನೆಷ್ಟು ಅಂತ ಫೈಟ್ ಮಾಡೋಕ್ಕಾಗುತ್ತೆ. ಲಾಸ್ಟ್ ಸೀಸನು ಫೈಟ್ ಮಾಡಿದ್ರು, ಅಥವಾ ಲಾಸ್ಟ್ ಸೀಸನು ಫೈಟ್ ಮಾಡಿದ್ರು ಸ್ಥಾನಕ್ಕೋಸ್ಕರ. ಆಲ್ರೆಡಿ ಕಳೆದೋಗ್ಬಿಟ್ಟು 2 ವರ್ಷ 3 ವರ್ಷನೇ ಆಗ್ತಾ ಬಂತು ಇವರು ಕಳೆದೋಗ್ಬಿಟ್ಟು ಇಂಡಿಯನ್ ಕ್ರಿಕೆಟಲ್ಲಿ. ಇನ್ನೆಲ್ಲಿ ಸ್ಥಾನ ಸಿಗುತ್ತೆ. ಅದಕ್ಕೋಸ್ಕರ ಬಹುಶಃ ಅದೇ ರೀಸನ್ ಇದ್ರೂ ಇರ್ಬೋದೇನೋ, ಅದು ಇರುತ್ತೆ, ಜೊತೆಗೆ ಇನ್ನು ಪರ್ಸನಲ್ ರೀಸನ್ಸ್ ಕೂಡ ಇದ್ರೂ ಇರ್ಬೋದು. ಅಪ್ಡೇಟ್ ನಂಬರ್ 3, ಇಂಡಿಯನ್ ಲೆಜೆಂಡ್ ಸುನಿಲ್ ಗವಾಸ್ಕರ್ ಒಂದು ಮಾತಾಡಿದ್ದಾರೆ KL ರಾಹುಲ್ ಅವರ ಬಗ್ಗೆ. ಕ್ರೈಸಿಸ್ ಮ್ಯಾನ್ ಯಾರು ಇದ್ದಾರೆ ಇಂಡಿಯಾಗೆ ಅಂತಂದರೆ, ಅದು ಅಂದರೆ ಇಂಡಿಯಾ ಬ್ಯಾಟಿಂಗ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು ಅಂತಂದಾಗ ಕ್ರೈಸಿಸ್ ಮ್ಯಾನ್ ಯಾರು ಅನ್ನೋದು KL ರಾಹುಲ್. ಇದನ್ನು ಫಸ್ಟ್ ಟೈಮ್ ಅಲ್ಲ, KL ರಾಹುಲ್ ಸುಮಾರು ಸಲ ಅದನ್ನು ಪ್ರೂವ್ ಮಾಡಿದ್ದಾರೆ. ಆ ಒಂದು ಸ್ಥಾನದಲ್ಲಿ ನಂಬರ್ 5 ಸ್ಲಾಟಲ್ಲಿ ನಿಂತ್ಕೊಂಡು ಎಲ್ಲ ಮೇಲ್ಗಡೆ ಕೊಲ್ಯಾಪ್ಸ್ ಆದಾಗ ನಿಂತ್ಕೊಂಡು ಆಡಿದ್ದಾರೆ. ಸೊ ಅದಕ್ಕೆ ಕ್ರೈಸಿಸ್ ಮ್ಯಾನ್ ಯಾರು ಇದ್ದಾರೆ ಅಂತ ODI ಫಾರ್ಮೆಟ್ ಅದು KL ರಾಹುಲ್ ಅಂತ ಹೇಳಿದರೆ. ಅವರ ಸ್ಟ್ಯಾಟ್ಸು ಕೂಡ ಅದೇ ಥರ ಇದೆ. ನಂಬರ್ 5 ಸ್ಲಾಟಲ್ಲಿ 33 ಇನ್ನಿಂಗ್ಸು ಇಂಡಿಯಾಗೆ ಆಡಿದ್ದಾರೆ ಅವರು. ಟಾಪ್ ಆರ್ಡರ್ ಸುಮಾರು ಆಡಿದ್ದಾರೆ, ಬಟ್ 33 ಇನ್ನಿಂಗ್ಸು ನಂಬರ್ 5 ಆಡ್ತು ಅಂತಂದಾಗ 1477 ರನ್ ಹೊಡೆದಿದ್ದಾರೆ. ನಂಬರ್ 5 ಸ್ಲಾಟಲ್ಲಿ ಅಷ್ಟು ರನ್ಸ್ ಹೊಡಿಬೇಕು ಅಂದರೆ ದೊಡ್ಡ ವಿಷಯ. ಅದು 33 ಇನ್ನಿಂಗ್ಸಲ್ಲಿ 64 ಆವ್ರೇಜ್ ಇದೆ ಗುರು ನಂಬರ್ 5ಅಲ್ಲಿ ಇವ್ರಿಗೆ. ಇದು ಇರೋದಿಲ್ಲ ಯಾರಿಗೂ ನಂಬರ್ 5th ಸ್ಲಾಟಲ್ಲಿ. ಒಡಿ ಆಟ ಆಡೋಕ್ಕೆ ಬರ್ತಾರೆ ನಂಬರ್ 5th ಸ್ಲಾಟಲ್ಲಿ. ಇಷ್ಟೊಂದು ಸ್ಟ್ಯಾಟ್ಸ್ ನೋಡಲ್ಲ ಗುರು. ಒಬ್ಬ ವಿಕೆಟ್ ಕೀಪರ್ ಬ್ಯಾಟರ್ ಒಂದು 33 ಇನ್ನಿಂಗ್ಸ್ ಕೊಟ್ಟರು ಅಂತಂದರೆ ಖಂಡಿತ ಇಷ್ಟೊಂದು ಚೆನ್ನಾಗಿರೋಂಥ ಸ್ಟ್ಯಾಟ್ಸು ನೋಡೋದಿಲ್ಲ. 3 100s ಬೇರೆ, ಜೊತೆಗೆ 10 50s ಬೇರೆ ಹೊಡೆದಿದ್ದಾರೆ. ಸೊ ಒಳ್ಳೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಮೂಡಿ ಬಂದಿದ್ದಾರೆ ನಮ್ಮ ಇಂಡಿಯಾಗೆ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನದವರನ್ನ ಹೋಸ್ಟ್ ಮಾಡ್ತಾರಂತೆ ಆಸ್ಟ್ರೇಲಿಯಾನ 3 T20 ಮ್ಯಾಚಿಗೆ. ಕಿತ್ತೋಯ್ತು. ಹೋಸ್ಟ್ ಮಾಡೋಕ್ಕೆ ಏನಲ್ಲ, ಒಂದು ಟೆಸ್ಟ್ ಫಾರ್ಮೇಟ್ ನೋಡ್ಕೊಂಡು ಹೋಗಕ್ಕೆ ಬರ್ತಾರೆ ಅಂತ ಕಾಣ್ತಿತ್ತಲ್ಲ ಆಸ್ಟ್ರೇಲಿಯಾದವರು. ಮಾಡೋಕ್ಕೇಮಿಲ್ಲ, ಇವ್ರಿಗೂ ಮಾಡೋಕ್ಕೇಮಿಲ್ಲ. ಬಾಬರ್ ಆಜಮ್ ರಿಜ್ವಾನ್ ಯಾಕಂತ ಅಂತಂದರೆ ಟೊಕು 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 ಇದನ್ನು ನೋಡ್ಕೊಂಡು ಹೋಗಕ್ಕೆ ಬರ್ತಾರೆ ಆಸ್ಟ್ರೇಲಿಯಾದವರು. ಇನ್ನೇನು ಆ ಥರ ಅವಮಾನ ಮಾಡ್ತಾವ್ರಲ್ಲಿ. ಶಾಹಿನ್ ಆಫ್ರಿದಿಂದ ಹಿಡ್ಕೊಂಡು ಬಾಬರ್ ಆಜಮ್ವರೆಗೂ ಆ ಥರ ಅವಮಾನ ಆಗೈತೆ. ಇವ್ರನ್ನ ಹೋಸ್ಟ್ ಬೇರೆ ಮಾಡ್ತೀವಿ ಅಂತ ಕರೆದವ್ರಲ್ಲ. ನೋಡೋಣಪ್ಪ, ಏನೋ ಹೋಸ್ಟ್ ಮಾಡ್ತೀನಿ ಅಂತ ಕರೆದವ್ರೆ, ಏನಾದ್ರಲ್ಲಿ ಏನೋ ಬ್ಯಾಕ್ ಫೈರ್ ಮಾಡ್ತಾರ ಅಂತ ನೋಡಬೇಕು ಆಸ್ಟ್ರೇಲಿಯಾದವ್ರಿಗೆ, ಪಾಕಿಸ್ತಾನದವರು. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಗ್ಗೆ ಅವಹೇಳನಕರವಾಗಿ ಮಾತಾಡೋಂಥವ್ರ ಬಗ್ಗೆ ಅಂದರೆ BCCI ಅಫಿಷಿಯಲ್ ಅಂದರೆ ಅವರೇನು ಅವಹೇಳನೆ ಮಾಡಿಲ್ಲ, ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ ಅಂತ ಕೀಳು ಮಾಡ್ತಲೇನು ಮಾತಾಡಿಲ್ಲ. ಅವರು ಕೂಡ ಒಬ್ಬರು ಹೊಸ ನಮ್ಮ ಟೀಮಲ್ಲಿ ಅನ್ನೋಂಥ ಮಾತಾಡ್ತಿರಲ್ಲ ಈ ಸೀನಿಯರ್ ಪ್ಲೇಯರ್ಸ್ ಬಗ್ಗೆ, ಅವರಿಗೆ ಹೇಳ್ತಾ ಇರೋದು ನಾನು, ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಇಬ್ಬರಲ್ಲಿ ಒಬ್ಬರು ಚೆನ್ನಾಗಿ ಆಡ್ತು ಅಂದರೆ, ಅಥವಾ ಇಬ್ಬರು ಚೆನ್ನಾಗಿ ಆಡ್ತು ಅಂದರೆ ಇಂಡಿಯಾ ಗೆಲ್ತಾ ಇದೆ, ಅಥವಾ ಅವರಿಬ್ಬರು ಏನೋ ಚೆನ್ನಾಗಿ ಆಡೋಕ್ಕಾಗಿಲ್ಲ ಅಂದರೆ ಕೊಲಾಪ್ಸ್ ಆಯಿತು ಅಂತಂದರೆ ಇಂಡಿಯಾ ಸೋಲ್ತಾ ಇದೆ. ಇದನ್ನು ಯು ಬಿಲೀವ್ ಇಟ್ ಆರ್ ನಾಟ್, ಯು ಶುಡ್ ಅಕ್ಸೆಪ್ಟ್ ಇಟ್ ಅಂತ ಹೇಳಿದ್ದಾರೆ. ಒಂಥರ ಅದೇ ಥರ ಕಾಣಿಸ್ದು ಈ ರೀಸೆಂಟ್ ಸೀರೀಸ್ನೆಲ್ಲ ನೋಡ್ದು ಅಂತಂದಾಗ. ಇಬ್ಬರಲ್ಲಿ ಯಾರು ಒಬ್ಬರು ಬ್ಲಾಸ್ಟ್ ಆಯಿತು ಅಂತಂದರೆ, ಅಥವಾ ಇಬ್ಬರು ಚೆನ್ನಾಗಿ ಆಡ್ತು ಅಂತಂದರೆ ಮ್ಯಾಚ್ನಾಗ ಗೆಲ್ತಾ ಇದ್ದೀವಿ, ಇಲ್ಲಾಂದರೆ ಸೋಲ್ತಾ ಇದ್ದೀವಿ. ಸೊ ಅದನ್ನು ಹೇಳಿದ್ದಾರೆ ಅವರು.
ನೋಡೋಣಪ್ಪ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡದೇ ಇದ್ದಾಗ ಯಾವಾಗ ನಾವು ಮ್ಯಾಚ್ ಗೆಲ್ತದ ಅಂತ ಇಂಡಿಯನ್ ಟೀಮ್. ಅಪೇಟ್ ಮುಫಾ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತಾ ಇದೆ. ಇದರಲ್ಲಿ ಹ್ಯಾಂಡ್ ಶೇಕ್ ನ ಡಿನೈ ಮಾಡಿದ್ದಾರೆ. ಇಂಡಿಯಾನು ಹ್ಯಾಂಡ್ ಶೇಕ್ ಮಾಡಿಲ್ಲ, ಜೊತೆಗೆ ಬಾಂಗ್ಲಾದೇಶ್ ಟೀಮ್ ಕೂಡ ಹ್ಯಾಂಡ್ ಶೇಕ್ ಮಾಡಿಲ್ಲ. ಏನಕ್ಕೆ ಅಂದರೆ ಕಂಟ್ರಿಗಳ ಡಿಸ್ಪ್ಯೂಟ್ ಚೆನ್ನಾಗಿ ನಡೀತಾ ಇದೆ. ಅವ್ರು ವರ್ಲ್ಡ್ ಕಪ್ ಆಡ್ತಾರೋ ಆಡೋದಿಲ್ವೋ ನಮಗಂತೂ ಗೊತ್ತಿಲ್ಲ. ಇನ್ನು ಅದ್ರ ರಿಲೇಟೆಡ್ ಏನೂ ಕೂಡ ಕ್ಲಾರಿಫಿಕೇಶನ್ ಇನ್ನೂ ಬಂದಿಲ್ಲ. ಅವರು ಒಳಗಡೆ ಕಿತ್ತಾಡ್ಕೊಂತ ಇದ್ದಾರೆ ಬಾಂಗ್ಲಾದೇಶರು. ಬಟ್ ಇದೆ ಹ್ಯಾಂಡ್ ಶೇಕ್ ಅಂತೂ ಮಾಡಲಾಗಿಲ್ಲ. ಇನ್ನೇನು ಹ್ಯಾಂಡ್ ಶೇಕ್ ಮಾಡ್ತಾರೆ ಇವರು, ಸೋಲಕ್ಕೆ ಬಂದಿರೋ ಅಂಥವ್ರು ಬಾಂಗ್ಲಾದೇಶದವರು. ಹೆಂಗೆ ಗೆದ್ಬಿಡ್ತಾರೆ ಅವರು ಬಾಂಗ್ಲಾದೇಶದವರು. ತಲೆ ಮೇಲೆ ಬಿಟ್ಟು ಕಳ್ತಾ ಇರೋದೇ ಅಷ್ಟೇ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಇಷ್ಟ ಆಗಿತ್ತು, ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೊಂದು ಲೈಕ್ ಮಾಡಿ.